ಮೆರಿಟಿಗೆ ಎಷ್ಟು ಕಟ್ ಆಫ್ ನಿಂತೈತೆ ಅಂದ್ರೆ ಆಲ್ಮೋಸ್ಟ್ ಆಲ್ ಇದ್ರ ಫೀಸನ್ನ ವರ್ಷಕ್ಕೆ 6 ಲಕ್ಷ ರೂಪಾಯಿ ಫೀಸ್ ಇರ್ತೈತಿ. ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವೆಲ್ಲ ತಮ್ಮನೇಲಿ ನೋಡಿ ಬಂದಿರ್ತಾರಿ 2026ಗೆ ಎಷ್ಟು ಕಟ್ ಆಫ್ ಬರಬಹುದು ಮತ್ತು ಎಷ್ಟು ಕಟ್ ಆಫ್ ಏರ್ತೈತಿ ಮತ್ತು ಎಷ್ಟು ಕಟ್ ಆಫ್ ಇಳಿತೈತಿ ಅನ್ನೋದು ಬಹಳಷ್ಟು ಜನರಿಗೆ ಡೌಟ್ ಇರ್ತೈತಿ. ಲಾಸ್ಟ್ ಇಯರ್ದು ಕ್ವಶನ್ ಪೇಪರ್ ನೋಡ್ರೆ ಬಹಳಷ್ಟು ಟಫ್ ಇತ್ತು, ಆದರೆ ಏನೈತಿಲ್ಲ ಕಟ್ ಆಫ್ ಕಡಿಮೆ ಆಗಿತ್ತು. ಹೆಂಗಂತ ಹೇಳ್ತಾನೆ ನೋಡ್ರಿ. ಲಾಸ್ಟ್ ಅದರಿಂದ 2025 ಒಳಗೆ ಏನೈತಿಲ್ಲ ಕ್ವಶನ್ ಪೇಪರ್ ಟಫ್ ಇರೋ ಕಾರಣನ ಏನೈತಿಲ್ಲ ಮಾರ್ಕ್ಸ್ ಕಮ್ಮಿ ಆಗಿತ್ತು. 480 ಮಾರ್ಕ್ಸಿಗೆ ಜನರಲ್ ಮೆರಿಟ್ದವ್ರಿಗೆ ಏನೈತಿಲ್ಲ MBBS ಸೀಟ್ ಸಿಕ್ಕಿತ್ತು. ಆದರೆ ನೀವು 2024 ಒಳಗೆ ನೋಡೋದಾದ್ರೆ ಆಲ್ಮೋಸ್ಟ್ ಆಲ್ 580 590 ಆದ್ರೂ ಏನೈತಿಲ್ಲ ಜನರಲ್ ಮೆರಿಟ್ದವ್ರಿಗೆ ಸೀಟ್ ಸಿಕ್ಕಿಲ್ಲ. ಅದಕ್ಕೋಸ್ಕರನ ಲಾಸ್ಟ್ ಇಯರ್ ಇನ್ನೊಂದು ಘಟನೆ ಏನಾಗಿತ್ತು ಅಂದ್ರೆ ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾ ಒಳಗೆ ಟೋಟಲ್ 12ರಿಂದ 15,000 ಸೀಟ್ ಜಾಸ್ತಿ ಆಗಿದ್ದು. ಮತ್ತು ಕರ್ನಾಟಕ ಒಳಗೆ ಎಷ್ಟು ಸೀಟ್ ಜಾಸ್ತಿ ಆಗಿದ್ದು ಅಂದ್ರೆ ಯಾರು ನೀವು ನಂಬಕ್ಕಾಗಂಗಿಲ್ಲ. ಆಲ್ಮೋಸ್ಟ್ ಆಲ್ 10ರಿಂದ 15% ಆಲ್ ಓವರ್ ಕರ್ನಾಟಕ ಒಳಗೆ ಜಾಸ್ತಿ ಆಗಿದ್ದು. ಎಷ್ಟಂದ್ರೆ 1200ರಿಂದ 1500 MBBS ಸೀಟ್ ಜಾಸ್ತಿ ಆಗಿದ್ದು. ಅದ್ರೊಳಗೆ ಏನೈತಿಲ್ಲ ಗೌರ್ಮೆಂಟ್ ಕಾಲೇಜ್ದಾಗೂ ಆಲ್ಮೋಸ್ಟ್ ಆಲ್ ಸೀಟ್ ಜಾಸ್ತಿ ಆಗಿದ್ದು. ಎಷ್ಟಂದ್ರೆ ಗೌರ್ಮೆಂಟ್ ಕಾಲೇಜ್ದಾಗ ಕೆಲವೊಂದಿಷ್ಟು 8ರಿಂದ 9 ಕಾಲೇಜ್ದಾಗ 50 ಸೀಟ್ ಜಾಸ್ತಿ ಆಗಿದ್ದು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಗೌರ್ಮೆಂಟ್ ಕಾಲೇಜ್ದಾಗ NRI ಸೀಟ್ ಅಂತೇಳಿ ಹೊಸದಾಗಿ ಬಂದೈತಿ. ಇದೇನೈತಿಲ್ಲ 2025ದಿಂದ ಬಂದೈತಿ. ಮತ್ತು ಇದ್ರ ಫೀಸ್ ಎಷ್ಟು ಇರ್ತೈತಿ ಅಂದ್ರೆ 25 ಲಕ್ಷ ಇಯರ್ಲಿ ಏನೈತಿಲ್ಲ 25 ಲಕ್ಷ ಇರ್ತೈತಿ. ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸೀಟ್ ಫೀಸ್ ಎಷ್ಟೈತೆ ಅಂದ್ರೆ 60,000 ಫೀಸ್ ಐತಿ. ಮತ್ತು ಈ ವರ್ಷ ಜಾಸ್ತಿ ಆಗ್ಬೋದು ಅನ್ನೋದು ಇನ್ನೂ ಕೆದಿಂದ ಯಾವ ಅಪ್ಡೇಟ್ ಬಂದಿಲ್ಲ. ಮತ್ತು ಗೌರ್ಮೆಂಟ್ ಸೀಟಿನ ಪ್ರೈವೇಟ್ ಕಾಲೇಜ್ ಒಳಗೆ ಎಷ್ಟೈತೆ ಅಂದ್ರೆ ಟೋಟಲ್ 1,54,000 ಐತಿ. ಮತ್ತು ಈ ವರ್ಷ ಕಟ್ ಆಫ್ ಎಷ್ಟು ಬರ್ಬೋದು ಅನ್ನೋದು ಆಲ್ರೆಡಿ ಏನೈತಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಆಲ್ರೆಡಿ ಅಪ್ಲೋಡ್ ಮಾಡೇನಿ. ಮತ್ತು ನಿಮಗೇನಾರೇ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಈಗ ಏನೈತಿಲ್ಲ ನಾವು ಜನರಲ್ ಮೆರಿಟದ ಕಟ್ ಆಫ್ ಎಷ್ಟು ನಿಂತೈತಿ ಮತ್ತು ಎಷ್ಟು ನಮ್ಮ ರ್ಯಾಂಕ್ ಇದ್ರೆ ಸೀಟ್ ಸಿಗ್ಬೋದು ಅನ್ನೋದು ಈ ವಿಡಿಯೋ ಒಳಗೆ ನೋಡೋನು. ವಿಡಿಯೋ ಬಹಳ ಲೆಂತಿ ಆಗ್ಬೋದು, ಯಾಕಂದ್ರೆ ನಾ ಯಾವ ರೀತಿ ಮಾಡೇನಿ ಅಂದ್ರೆ ಮಾರ್ಕ್ಸ್ ಆಗಿರ್ಬೋದು ಮತ್ತು ಎಷ್ಟು ರ್ಯಾಂಕಿಗೆ ಯಾವ್ದು ಲಾಸ್ಟ್ ಕಾಲೇಜ್ ಸಿಕ್ಕೈತೆ ಅನ್ನೋದು ಅದ್ರ ಬೇಸಸ್ ಮೇಲೆ ಮಾಡೀನಿ. ವಿಡಿಯೋ ಲೆಂತಿ ಆದ್ರೆ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3ನೂ ಬರ್ಬೋದು. ಅದಕ್ಕಾಗಿನ ವಿಡಿಯೋನ ಕಂಪ್ಲೀಟಾಗಿ ನೋಡ್ರಿ, ನಿಮಗೂ ಐಡಿಯಾ ಬರ್ತೈತಿ. ಯಾರೆಲ್ಲ ನೀಟ್ ಅಪ್ಲಿಕೇಶನ್ ಹಾಕತ್ತಾರಿ ಆದಷ್ಟು ಮಿಸ್ಟೇಕನ್ನು ಕಮ್ಮಿ ಮಾಡಿರಿ. ಆಲ್ರೆಡಿ ಯೂಟ್ಯೂಬ್ ಚಾನಲ್ದಾಗ ಅಪ್ಲೋಡ್ ಮಾಡೀನಿ ಯಾವೆಲ್ಲ ಮೇಜರ್ ಮಿಸ್ಟೇಕ್ ಆಗ್ತಾವ ಅನ್ನೋದು. ಈಗೇನೈತಿಲ್ಲ ಬರೀ ನೋಡೂನು ಏನಂದ್ರೆ ಜನರಲ್ ಮೆರಿಟ್ ಕಟ್ ಆಫ್ ಎಷ್ಟು ನಿಂತೈತಿ ಅನ್ನೋದು ನಿಮಗೂ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ನಿಮ್ಮ ರ್ಯಾಂಕಿಂಗ್ ಎಷ್ಟು ಮಾರ್ಕ್ಸ್ ಇರಬೇಕು ಮತ್ತು ಲಾಸ್ಟ್ ಇಯರ್ ಪ್ರತಿ ವರ್ಷದ್ದು ನೋಡೂನು. ಈಗ ಫಸ್ಟ್ ಯಾವುದಂದ್ರೆ GMP ಸೀಟದ ಫೀಸ್ ಎಷ್ಟು ಇರ್ತೈತೆ ಅಂದ್ರೆ ಮೊದಲ ಹೇಳಿಬಿಡ್ತಾನೆ. ವರ್ಷಕ್ಕೆ ಏನೈತಿಲ್ಲ 12 ಲಕ್ಷ ರೂಪಾಯಿ ಫೀಸ್ ಇರ್ತೈತಿ. ಇದೇನೈತಿಲ್ಲ GMP ಕೆಟಗರಿ ಅಂತ ಹೇಳಿ ಬರ್ತೈತಿ. ಇದ್ರದ್ದು ಎಷ್ಟು ಕಟ್ ಆಫ್ ನಿಂತೈತೆ ಅಂದ್ರೆ 1,29,000. ಇದೇನೈತಿಲ್ಲ ಸೆಕೆಂಡ್ ರೌಂಡಿಗೆ ಏನೈತಿಲ್ಲ 1,29,000 ಕಟ್ ಆಫ್ ನಿಂತೈತಿ. ಮತ್ತು ಅದನ್ನು ನೀವು ಥರ್ಡ್ ರೌಂಡಿಗೆ ಹೋದ್ರೆ ಎಷ್ಟಂದ್ರೆ 1,32,000. ಎಷ್ಟು ಮಾರ್ಕ್ಸ್ ಇರ್ಬೋದು ಅಂದ್ರೆ 2025 ಒಳಗಿಂದ ಎಕ್ಸಾಮಿನೇಷನ್ದು ಬಹಳಷ್ಟು ಜನರಿಗೆ ಡೌಟ್ ಇರ್ತೈತಿ. ಎಷ್ಟಂದ್ರೆ 1,32,000 ರ್ಯಾಂಕಿಗೆ 444 ಮಾರ್ಕ್ಸಿಗೆ ಏನೈತಿಲ್ಲ MBBS ಸೀಟ್ ಸಿಕ್ಕೈತಿ. ಅದನ್ನು ನೀವು 2024 ಒಳಗೆ ನೋಡೋದಾದ್ರೆ 1,32,000 ಇದ್ರೂ ಏನೈತಿಲ್ಲ MBBS ಸೀಟ್ ಸಿಕ್ಕಿಲ್ಲ. ಅವಾಗ ಏನೈತಿಲ್ಲ 551 ಮಾರ್ಕ್ಸಿಗೆ 1,36,000 ಏನೈತಿಲ್ಲ ರ್ಯಾಂಕಿಂಗ್ ಇತ್ತು. ಅದನ್ನು ನೀವು 2023 ಒಳಗೆ ನೋಡೋದಾದ್ರೆ 1,32,000 ರ್ಯಾಂಕಿಂಗ್ ಅಂದ್ರೆ ಆಲ್ಮೋಸ್ಟ್ ಆಲ್ 470 ಮಾರ್ಕ್ಸಿಗೆ ಏನೈತಿಲ್ಲ ಕಟ್ ಆಫ್ ನಿಂತಿತ್ತು. ಆದರೂ ಏನೈತಿಲ್ಲ ಸೀಟ್ ಸಿಕ್ಕಿರಂಗಿಲ್ಲ. ನೆಕ್ಸ್ಟ್ ಯಾವುದಂದ್ರೆ ಓಕೆ GMPH ಅಂದ್ರೆ ಏನ? GMPH ಅಂದ್ರೆ GMP ಸೀಟ್ ಹೈದರಾಬಾದ್ ಕರ್ನಾಟಕ. ಇದ್ರದ್ದು ಎಷ್ಟು ನಿಂತೈತೆ ಅಂದ್ರೆ ಕಟ್ ಆಫು 1,96,000. ಎಷ್ಟು ಮಾರ್ಕ್ಸ್ ಅಂದ್ರೆ 1,96,000
408 ಮಾರ್ಕ್ಸಿಗೆ 2025 ನೀಟಿಗೆ ನಿಂತಿತ್ತು. ಮತ್ತು ಇದ ಏನೈತ್ಲ ಥರ್ಡ್ ರೌಂಡಿಗೆ ನೋಡೋದಾದ್ರೆ 7,31,000 ಕಟ್ ಆಫ್ ನಿಂತಿತ್ತು. ಯಾವ ಕಾಲೇಜ್ ಅಂದ್ರೆ ಅಲ್ ಅಮೀನ್ ಮೆಡಿಕಲ್ ಕಾಲೇಜ್ ವಿಜಯಪುರ. ಇದ್ರದ್ದೇನೈತ್ಲ ವರ್ಷಕ್ಕೆ 12 ಲಕ್ಷ ರೂಪಾಯಿ ಫೀಸ್ ಇರ್ತೈತಿ. 2,31,000 ರ್ಯಾಂಕಿಗೆ ಲಾಸ್ಟ್ ಇಯರ್ ಆಲ್ಮೋಸ್ಟ್ ಆಲ್ 387 ಮಾರ್ಕ್ಸಿಗೆ ಕಟ್ ಆಫ್ ನಿಂತಿತ್ತು. ಅದ ನೀವು 2024ರಾಗ ನೋಡೋದಾದ್ರೆ 7,31,000 ರ್ಯಾಂಕಿಗೆ ಆಲ್ಮೋಸ್ಟ್ ಆಲ್ 470 490 ತನೂ 2024ರೊಳಗಿತ್ತು. ಅದ ನೀವು 2023 ನೋಡೋದಾದ್ರೆ ಆಲ್ಮೋಸ್ಟ್ ಆಲ್ 7,31,000 ರ್ಯಾಂಕಿಂಗ್ ಅಂದ್ರೆ ಆಲ್ಮೋಸ್ಟ್ ಆಲ್ 402 ಮಾರ್ಕ್ಸಿಗಿನ ಆ ವರ್ಷದ ಇದನ್ನಿತ್ತು. ಮತ್ತು ಹೋದ ಇಯರ್ ಒಂದು ಸ್ವಲ್ಪ ಸೀಟ್ ಜಾಸ್ತಿ ಅದು. ಟೋಟಲ್ ಏನೈತ್ಲ 1,500 ಸೀಟ್ ಜಾಸ್ತಿ ಅದು. ಇದೇನೈತ್ಲ ಫಸ್ಟ್ನೇದು ಕಾಂಚನೂರು ಕಾಲೇಜ್ ಏನೈತ್ಲ ಇದು ಸೆಕೆಂಡ್ ರೌಂಡಿಂದ ಕಟ್ ಆಫ್ ಐತಿ. ಮತ್ತು ಇದೇನೈತ್ಲ ಥರ್ಡ್ ರೌಂಡಿಂದ ಅಲ್ ಅಮೀನ್ ಮೆಡಿಕಲ್ ಕಾಲೇಜ್ ಏನೈತ್ಲ ಥರ್ಡ್ ರೌಂಡಿಂದ ಐತಿ. ನೆಕ್ಸ್ಟ್ ಯಾವ್ದಂದ್ರೆ ಜನರಲ್ ಮೆರಿಟಿಗೆ ಎಷ್ಟು ಕಟ್ ಆಫ್ ನಿಂತೈತೆ ಅಂದ್ರೆ ಆಲ್ಮೋಸ್ಟ್ ಆಲ್ ಇದ್ರ ಫೀಸನ್ನು ವರ್ಷಕ್ಕೆ 6 ಲಕ್ಷ ರೂಪಾಯಿ ಫೀಸ್ ಇರ್ತೈತಿ. ಆಲ್ಮೋಸ್ಟ್ ಆಲ್ 72,000 ಅದು ನಿಂತಿತ್ತು. ಇದೇನೈತ್ಲ ಸೆಕೆಂಡ್ ರೌಂಡಿಂದ ಐತಿ. ಯಾವುದಂದ್ರೆ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3,000 ಮಠ ಹುಬ್ಬಳ್ಳಿ. ಇದೇನೈತ್ಲ ಕೇಲಿ ಇನ್ಸ್ಟಿಟ್ಯೂಟಿಂದ ಡೀಮ್ಡ್ ಯೂನಿವರ್ಸಿಟಿ ಆಗಿರ್ತೈತಿ. ಮತ್ತು ನೆಕ್ಸ್ಟ್ ಥರ್ಡ್ ರೌಂಡಿಗೂ ಕೂಡ ಸೇಮ್ ಕಾಲೇಜ್ ಅಲಾಟ್ಮೆಂಟ್ ಆಗೈತಿ. ಯಾವುದಂದ್ರೆ 79,000 ರ್ಯಾಂಕಿಗೆ ಆಲ್ಮೋಸ್ಟ್ ಆಲ್ 470 480 ಮಾರ್ಕ್ಸಿಗೆ ಸೇಮ್ ಕಾಲೇಜಿನ ಅಲೌಟ್ ಆಗೈತಿ. ಈ ಕಾಲೇಜ್ದಾಗಂತೂ ವರ್ಷಕ್ಕೆ 6 ಲಕ್ಷ ರೂಪಾಯಿ ಫೀಸ್ ಇರ್ತೈತಿ. ಮತ್ತು ಇದೇನೈತ್ಲ ಡೀಮ್ಡ್ ಕಾಲೇಜ್ ಆಗಿರ್ತೈತಿ. ನೆಕ್ಸ್ಟ್ ಯಾವ್ದಂದ್ರೆ ಜನರಲ್ ಮೆರಿಟ್ ಹೈದ್ರಾಬಾದ್ ಕರ್ನಾಟಕ. ಯಾರೆಲ್ಲ ಹೈದ್ರಾಬಾದ್ ಕರ್ನಾಟಕ ರಿಸರ್ವೇಶನ್ ಇರ್ತೈತಿ ಅವ್ರಿಗೇನೈತ್ಲ 88,000 ರ್ಯಾಂಕಿಗೆ ಯಾವ ಕಾಲೇಜ್ ಅಂದ್ರೆ ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್. ಇದ್ರದ್ದು ಎಷ್ಟು ಮಾರ್ಕ್ಸ್ ಅಂದ್ರೆ 2025ರೊಳಗಿಂದ ಟೋಟಲ್ 472 ಮಾರ್ಕ್ಸಿಗೆ ಏನೈತ್ಲ ಸೀಟ್ ಸಿಕ್ಕೈತಿ. ಅದ ನೀವು ಥರ್ಡ್ ರೌಂಡಿಗೆ ನೋಡೋದಾದ್ರೆ ಎಷ್ಟು ರ್ಯಾಂಕಿಗೆ ಅಂದ್ರೆ ಕಾಂಚನೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ದಾಗ ಸೀಟ್ ಸಿಕ್ಕೈತಿ. ಇದು ಮಂಗಳೂರ ಕಾಲೇಜ್ ಐತಿ. ಇದಕ್ಕೆ ಎಷ್ಟು ಅಂದ್ರೆ 94,000 ರ್ಯಾಂಕಿಗೆ ಎಷ್ಟು ಮಾರ್ಕ್ಸ್ ಅಂದ್ರೆ 2025 ನೀಟ್ ಎಕ್ಸಾಮ್ ಒಳಗೆ 94,000 ರ್ಯಾಂಕಿಗೆ 469 ಮಾರ್ಕ್ಸಿಗೆ ಏನೈತ್ಲ ಸೀಟ್ ಸಿಕ್ಕೈತಿ. ಮತ್ತು 2024ರಾಗ ನೋಡಿದಾದ್ರೆ 94,000 ಏನೈತ್ಲ ಸೀಟ್ ಸಿಕ್ಕಿರಂಗಿಲ್ಲ. ಆದರೂ ಆಲ್ಮೋಸ್ಟ್ ಆಲ್ 580 590 ಬಿದ್ರೂ ಜನರಲ್ ಮೆರಿಟ್ದವ್ರಿಗೆ ಸೀಟ್ ಸಿಕ್ಕಿಲ್ಲ. ನಮ್ಮ ಫ್ರೆಂಡಿಗೆನ 585 ಮಾರ್ಕ್ಸ್ ಆದ್ರೂ MBBS ಸೀಟ್ ಸಿಕ್ಕಿಲ್ಲ. ನೆಕ್ಸ್ಟ್ ಯಾವ್ದಂದ್ರೆ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ. ಇದು ಎಷ್ಟು ಕಟ್ ಆಫ್ ನಿಂತೈತಿ ಅಂದ್ರೆ 1,22,000 ಏನೈತ್ಲ ಕಟ್ ಆಫ್ ನಿಂತೈತಿ. ಯಾವುದಂದ್ರೆ ಪಾರುಕಿಯ ಅಕಾಡೆಮಿ ಆಫ್ ಮೆಡಿಕಲ್ ಎಜುಕೇಷನ್ ಮೈಸೂರು. ಇದೇನೈತ್ಲ ಹೊಸದಾಗಿ ಈ ವರ್ಷ ಕಾಲೇಜ್ ಓಪನ್ ಆಗೈತಿ. ಇದ್ರ ಫೀಸ್ ಏನೈತ್ಲ 1,53,000 ರೂಪಾಯಿ ಐತಿ. ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್. ಮತ್ತು ಇದ್ರದ್ದು 1,22,000 ರ್ಯಾಂಕಿಂಗ್ ಅಂದ್ರೆ ಆಲ್ಮೋಸ್ಟ್ ಆಲ್ 450 ಮಾರ್ಕ್ಸಿಗೆ ಏನೈತ್ಲ MBBS ಸೀಟ್ ಸಿಕ್ಕೈತಿ. ನೆಕ್ಸ್ಟ್ ಏನೈತ್ಲ ಥರ್ಡ್ ರೌಂಡಿಂದ ಯಾವ ಕಾಲೇಜ್ ಸಿಕ್ಕೈತೆ ಅಂದ್ರೆ 1,22,000ಗೆ ಕಾಂಚನೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಮಂಗಳೂರು. ಇದ್ರ ಫೀಸ್ ಏನೈತ್ಲ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ 1,53,000 ಐತಿ. ಎಷ್ಟಂದ್ರೆ 1,22,000 ಅಂದ್ರೆ ಆಲ್ಮೋಸ್ಟ್ ಆಲ್ 450 ಮಾರ್ಕ್ಸಿಗಿನ ಸೀಟ್ ಸಿಕ್ಕೈತಿ. ನೆಕ್ಸ್ಟ್ ಯಾವುದಂದ್ರೆ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಹೈದ್ರಾಬಾದ್ ಕರ್ನಾಟಕ. ಇದ್ರದ್ದು ಸೆಕೆಂಡ್ ರೌಂಡ್ ಒಳಗೆ ಏನೈತ್ಲ 1,39,000 ರ್ಯಾಂಕಿಗೆ ಏನೈತ್ಲ ಸೀಟ್ ಸಿಕ್ಕೈತಿ. ಆಲ್ಮೋಸ್ಟ್ ಆಲ್ 440 ಮಾರ್ಕ್ಸಿಗೆನ ಸೀಟ್ ಸಿಕ್ಕೈತಿ. ಮತ್ತು ನೆಕ್ಸ್ಟ್ ಏನಂದ್ರೆ ನೆಕ್ಸ್ಟ್ ಥರ್ಡ್ ರೌಂಡಿಗೆ ಏನೈತ್ಲ
1,24,000ಕ್ಕೆ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ತುಮಕೂರು ಕಾಲೇಜ್ದಾಗ ಸೀಟ್ ಸಿಕ್ಕೈತಿ. ಎಷ್ಟು ಮಾರ್ಕ್ಸಿಗೆ ಅಂದ್ರೆ 1,24,000 ಅಂದ್ರೆ ಆಲ್ಮೋಸ್ಟ್ ಆಲ್ 449 ಮಾರ್ಕ್ಸಿಗೆ. ಇಲ್ಲೇನೈತ್ಲ ಪ್ರತಿ ವರ್ಷನೂ ಒಂದು 5,000 ರ್ಯಾಂಕಿಂಗ್ ಡಿಫ್ರೆನ್ಸ್ ಆಗ್ತೈತಿ. ಆಲ್ಮೋಸ್ಟ್ ಆಲ್ GMK ಆಗಿರ್ಬೋದು ಮತ್ತು GMK ವೇರಿಯೇಷನ್ ಆಗ್ಬೋದು. 5,000ದಿಂದ 6,000 ವೇರಿಯೇಷನ್ ಆಗ್ತೈತಿ ಪ್ರತಿ ವರ್ಷ ನೋಡೋದಾದ್ರೆ. ಪ್ರತಿ ವರ್ಷ ಸೀಟ್ ಇನ್ಕ್ರೀಸ್ ಆಗ್ತಾವೆ. ಮತ್ತು ಹೈದ್ರಾಬಾದ್ ಕರ್ನಾಟಕ ಬಂದಿವಂದ್ರೆ ಅಲ್ಲಿ ಏನೈತ್ಲ ಸೀಟ್ ಬಹಳಷ್ಟು ವೇರಿಯೇಷನ್ ಆಗ್ತೈತಿ. ವರ್ಷ ಹಿಂಗೆ ರ್ಯಾಂಕ್ ಹೋಗ್ಬೋದು ಅನ್ನೋಕ್ಕೂ ಬರಂಗಿಲ್ಲ. ಒಬ್ಬೊಬ್ರದ್ದು ಏನೈತ್ಲ 1,05,000 ರ್ಯಾಂಕಿಂಗ್ ಇದ್ರು, 1,30,000 40,000 ರ್ಯಾಂಕಿಂಗ್ ಇದ್ರೂ ಅವ್ರಿಗೆ ಏನೈತ್ಲ ಯಾದಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ದಾಗ ಸೀಟ್ ಸಿಗ್ಬೋದು, ಮತ್ತು ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ದಾಗ ಸೀಟ್ ಸಿಗ್ಬೋದು, ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ದಾಗ ಸೀಟ್ ಸಿಗ್ಬೋದು. ಬಹಳಷ್ಟು ಏನೈತ್ಲ ಹೈದ್ರಾಬಾದ್ ಕರ್ನಾಟಕ ಸ್ಟೂಡೆಂಟು ಒಂದು ಸ್ವಲ್ಪ ಅವ್ರಿಗೇನೈತ್ಲ ಬಹಳಷ್ಟು ಚಾನ್ಸಸ್ ಇರ್ತಾವೆ ಗೌರ್ಮೆಂಟ್ ಕಾಲೇಜ್ದಾಗ ಸೀಟ್ ಸಿಗೋದು. ಅದ್ರದ್ದೇನೈತ್ಲ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಬಹಳಷ್ಟು ಕಾಲೇಜ್ಗಳು ಬರ್ತಾವು. ನೆಕ್ಸ್ಟ್ ಯಾವುದಂದ್ರೆ GMR ಸೇಮ್ 84,000 ರ್ಯಾಂಕಿಗೆ ಏನೈತ್ಲ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3,000 ಮಠ ಹುಬ್ಬಳ್ಳಿ. ಈ ಕಾಲೇಜ್ ಡೀಮ್ಡ್ ಕಾಲೇಜ್ ಆಗಿರ್ತೈತಿ. ವರ್ಷಕ್ಕೆ 6 ಲಕ್ಷ ರೂಪಾಯಿ ಫೀಸ್ ಇರ್ತೈತಿ. GMR ಸೀಟ್ 84,000 ರ್ಯಾಂಕಿಂಗ್ ಅಂದ್ರೆ ಆಲ್ಮೋಸ್ಟ್ 474 ಮಾರ್ಕ್ಸಿಗೆನ ಸೀಟ್ ಸಿಕ್ಕಿರ್ತೈತಿ. ನೆಕ್ಸ್ಟ್ ರೌಂಡಿಗೂ 93,000 ರ್ಯಾಂಕಿಂಗನ ನಿಂತೈತಿ. ಎಷ್ಟಂದ್ರೆ 93,000 ರ್ಯಾಂಕಿಂಗ್ ಅಂದ್ರೆ ಭಾಳ ಏನು ಪರಕಿಲ್ಲ. ಆಲ್ಮೋಸ್ಟ್ ಆಲ್ 2 to 3 ಮಾರ್ಕ್ಸ್ ಅಷ್ಟ. ಭಾಳ ಅಂದ್ರೆ ಒಂದೊಂದು ಮಾರ್ಕ್ಸ್ದಾಗೂ 1,000 ರ್ಯಾಂಕ್ ವೇರಿಯೇಷನ್ ಆಗಿರ್ತೈತಿ. ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೇನೆ. ಲಾಸ್ಟ್ ಇಯರ್ 2025 ಒಳಗೆ ನಡೆದಿದ್ದು ಎಷ್ಟಂದ್ರೆ 469 ಮಾರ್ಕ್ಸಿಗೆ 93,610 ರ್ಯಾಂಕಿಂಗ್ ಐತಿ. ಅದ ನೀವು 468 ಮಾರ್ಕ್ಸಿಗೆ ಎಷ್ಟು ರ್ಯಾಂಕ್ ಇರ್ಬೋದು ಅಂದ್ರೆ 95,051. ಆಲ್ಮೋಸ್ಟ್ ಆಲ್ 1,500 ಅಲ್ಲ 1,400 ರ್ಯಾಂಕ್ ಡಿಫ್ರೆನ್ಸ್ ಆಗೈತಿ. ಎಷ್ಟಂದ್ರೆ ಬರೇ ಒಂದು ಮಾರ್ಕ್ಸಿಗೆ. ಅದಕ್ಕೋಸ್ಕರನ ಆದಷ್ಟು ಪ್ರಿಪ್ರೇಷನ್ನ ಚಲೋ ತಂಗೆ ಮಾಡಿರಿ. ಒಂದೊಂದು ಮಾರ್ಕ್ಸು ಇಂಪಾರ್ಟೆಂಟ್. ಲಾಸ್ಟ್ ಇಯರ್ ಏನೈತ್ಲ ಒಂದೊಂದು ಮಾರ್ಕ್ಸ್ದಾಗ ಹೋಗಿದ್ದವರು ಬಹಳಷ್ಟು ಜನ ಇರ್ತಾರೋ. ಅದಕ್ಕೋಸ್ಕರನ ನೀಟ್ ಎಕ್ಸಾಮ್ ಇನ್ನೇನು ಅಪ್ಲಿಕೇಶನ್ ಹಾಕತ್ತಿರ್ತಾರೆ. ಅದಕ್ಕೋಸ್ಕರನ ಕಟ್ ಆಫದೊಂದು ವಿಡಿಯೋ ಹೇಳಿ ಮಾಡತ್ತಾನೆ. ಆಲ್ರೆಡಿ ಏನೈತ್ಲ ಎಲ್ಲ ಕೆಟಗರಿದು ಮಾಡಿದ್ನಿ, ಇದೊಂದು ಇರ್ಲತ್ ಹೇಳಿ ಮಾಡತ್ತಾನೆ. ನೆಕ್ಸ್ಟ್ ಯಾವುದಂದ್ರೆ GMRH ಇದು ಹೈದ್ರಾಬಾದ್ ಕರ್ನಾಟಕ. ಈಗ ಆಲ್ರೆಡಿ ಹೇಳಿದ್ನಿ 1,10,000 ರ್ಯಾಂಕಿಗೆ ಏನೈತ್ಲ ಸೆಕೆಂಡ್ ರೌಂಡ್ದಾಗ ಸೀಟ್ ಸಿಕ್ಕಿತ್ತೆ. ಯಾವುದಂದ್ರೆ ಹುಬ್ಳಿ ಕಾಲೇಜ್. ಹುಬ್ಳಿ ಯಾವುದಂದ್ರೆ ಕಿಮ್ಸ್ ಅಲ್ಲ, ಇದ್ರ ಕಾಲೇಜ್ JJMC ಹುಬ್ಳಿ, KLE ಹುಬ್ಳಿ. ಇದ್ರ ಎಷ್ಟಂದ್ರೆ ಆಲ್ಮೋಸ್ಟ್ ಆಲ್ 1,10,000 ಅಂದ್ರೆ 458 ಮಾರ್ಕ್ಸಿಗೆ ಏನೈತ್ಲೆ ಸೀಟ್ ಸಿಕ್ಕಿತ್ತು. ಇದು ಹೋದ ಇಯರ್. ಇಯರ್ ಬಹಳಷ್ಟು ವೇರಿಯೇಷನ್ ಆಗ್ತೈತಿ. ಆಲ್ಮೋಸ್ಟ್ ಆಲ್ 100 ಮಾರ್ಕ್ಸ್ ವೇರಿಯೇಷನ್ ಆಗ್ತೈತಿ. ಮತ್ತು ಲಾಸ್ಟ್ ಇಯರು ಒಂದು ಸ್ವಲ್ಪ 50-55 ತನಕ ವೇರಿಯೇಷನ್ ಆಗ್ತೈತಿ. ಯಾಕೆ ವೇರಿಯೇಷನ್? ಮಾರ್ಕ್ಸ್ ವೇರಿಯೇಷನ್ ಆಗ್ತೈತಿ. ರ್ಯಾಂಕ್ ಏನೈತ್ಲ ವರ್ಷ ಒಂದು ಸ್ವಲ್ಪ ರೌಂಡ್ 1 ರೌಂಡ್ 2 ಏನೈತ್ಲ ವೇರಿಯೇಷನ್ ಆಗ್ತೈತಿ. ನೆಕ್ಸ್ಟ್ ಏನಂದ್ರೆ ಆಲ್ರೆಡಿ ಹೇಳಿದ್ನಿ ಹೈದ್ರಾಬಾದ್ ಕರ್ನಾಟಕ ಅಂತೇಳಿ ನೋಡ್ಬೋದು. 1,04,000 ರ್ಯಾಂಕಿಂಗ್ ಐತಿ. ಯಾವ ಕಾಲೇಜ್ ಅಂದ್ರೆ ಯಾದಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ದಾಗ ಗೌರ್ಮೆಂಟ್ ಕಾಲೇಜ್ ಐತಿ. ಗೌರ್ಮೆಂಟ್ ಕಾಲೇಜ್ದಾಗ ಫೀಸ್ ಅಂತೂ ಏನೈತ್ಲ 60,000 ರೂಪಾಯಿ ಫೀಸ್ ಇರ್ತೈತಿ. ಅಲ್ಲಿ ಏನೈತ್ಲ ಸೀಟ್ ಸಿಕ್ಕೈತಿ. ಎಷ್ಟು ಮಾರ್ಕ್ಸಿಗೆ ಅಂದ್ರೆ ಆಲ್ಮೋಸ್ಟ್ 462 ಮಾರ್ಕ್ಸಿಗೆ ಏನೈತ್ಲ ಸೀಟ್ ಸಿಕ್ಕೈತಿ. ನೀವು 462 ಮಾರ್ಕ್ಸಿಗೆ 2025 ಸೀಟ್ ಸಿಕ್ಕೈತಿ. ನೀವು 2024 ನೋಡೋದಾದ್ರೆ ಆಲ್ಮೋಸ್ಟ್ ಆಲ್ ಎಷ್ಟಂದ್ರೆ 580 ಇದ್ರೂ ಸೀಟ್ ಸಿಕ್ಕಿಲ್ಲಾಗೈತಿ. ಯಾವಾಗಂದ್ರೆ 2024 ಒಳಗೆ ಕ್ವಶನ್ ಪೇಪರ್ ಒಂದು ಸ್ವಲ್ಪ ಈಸಿ ಇದ್ದ ಕಾರಣ. ನೆಕ್ಸ್ಟ್ 2023 ಒಳಗೆ ನೋಡೋದಾದ್ರೆ ಆಲ್ಮೋಸ್ಟ್ ಆಲ್ 1,04,000 ಅಂದ್ರೆ
503 505 ಮಾರ್ಕ್ಸ್ಗೂ ಸೀಟ್ ಸಿಕ್ಕಿರಂಗಿಲ್ಲ. ನೀವು ನೋಡ್ಬೋದು ಸೆಕೆಂಡ್ ರೌಂಡಿಗೆನ ಎಷ್ಟೈತಿ 1,10,000 ಐತಿ. ಇದು JJMC ಕಾಲೇಜು ಏನೈತ್ಲ ಕಳೆದ 2 ವರ್ಷ 2023 ಅಥವಾ 22 ಸ್ಟಾರ್ಟ್ ಆಗೈತಿ. ಇಲ್ಲಿ ಏನೈತ್ಲ ವರ್ಷಕ್ಕೆ 2 ಲಕ್ಷ 6 ಲಕ್ಷ ರೂಪಾಯಿ ಫೀಸ್ ಇರ್ತೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿಯಾದಂಥ ನೀಟ್ ಅಪ್ಡೇಟ್ನ ಕೊಡ್ತಿರ್ತಾನೆ. ಥ್ಯಾಂಕ್ ಯು.